ಕಥೆ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ, ಭಾಳ ತುಂಬ ಚೆನ್ನಾಗಿ ಮಾಡಿದವರಮ್ಮ. ಖುಷಿ ಆಯಿತು. ಫ್ಯಾಮಿಲಿ ಸಮೇತ ನೋಡಬೇಕು. ಜಾತಿಗೂ ಇನ್ನೊಂದು ಜಾತಿಗೂ ಭೇದ ಭಾವಗಳನ್ನು ನೋಡೋದು ತುಂಬಾ ಕಷ್ಟ ಅನಿಸುತ್ತೆ. ಒಂದು ಒಳ್ಳೆ ಚಿತ್ರ ತುಂಬ ತಿಂಗಳಾದಮೇಲೆ ಒಂದು ಒಳ್ಳೆ ಚಿತ್ರ ಬಂದಿದೆ. ಇವ್ರು ಯಾರು ಹೊಸಬ್ರು ಅಂತ ಅನಿಸ್ತಾ ಇಲ್ಲ, ಅವರಿಗೆ ಒಳ್ಳೆ ವಿಷಯ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡೋದು. ಚಿಕ್ಕ ಮಕ್ಕಳು ಪ್ರೀತಿನ ತಂದೆ ತಾಯಿಯಾದ್ರೆ ಅರ್ಥ ಮಾಡ್ಕೋಬೇಕು. ಅದು ಧರ್ಮದ ಇದರಲ್ಲಿ ತಂದಿದ್ದಾರೆ. ಬಟ್ ಈ ಸಂಗೀತ ಮ್ಯೂಸಿಕ್ ಕೊಟ್ಟಿದ್ದಾರಲ್ಲ, ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದೆ. ಸಿನಿಮಾ ತುಂಬ ಚೆನ್ನಾಗಿದೆ, ನೋಡುವಂಥ ಸಿನಿಮಾನೇ. ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು. ಯಾವುದೇ ಜಾತಿ ಯಾವುದೇ ಬೆಲೆ ಇಲ್ಲ, ಪ್ರೀತಿ ಶಾಶ್ವತ ತೋರಿಸಿದ್ದಾರೆ. ಚೆನ್ನಾಗಿ ಸೂಪರ್, ಒಳ್ಳೆ ಸಿನಿಮಾ ಮೇಡಮ್. ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ಯಾವ ಸೂಪರ್ ಕಥೆನ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಫಿಲಮ್ ಅದು. ನೋಡ್ಬೋದು ಮೇಡಮ್, ಅಂತ ನೋಡೋದು ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಆ್ಯಕ್ಚುಲಿ ಮೊನ್ನೆ ನೋಡೋಕ್ಕಾಗಲಿಲ್ಲ. ನಾನು ಸೆಲೆಬ್ರಿಟಿ ಶೋಲಿ ಕ್ಲೈಮ್ಯಾಕ್ಸಿಗೆ ಬಂದೆ. ಬಟ್ ಇವತ್ತು ಸಿನಿಮಾ ನೋಡ್ಬಿಟ್ಟು ಏನು ಅನ್ನಿಸ್ತು ಅಂದಪ್ಪ, ಮೊದಲೇದಾಗಲಿ ಎಲ್ಲರ ಆ್ಯಕ್ಟಿಂಗು, ಪ್ರತಿಯೊಬ್ಬರ ಆ್ಯಕ್ಟಿಂಗು ವಂಡರ್ಫುಲ್ ಆಗಿದೆ. ಬೇಸಿಕಲಿ ನಾನು ಸಿನಿಮಾದವನೇ, ಮ್ಯೂಸಿಕ್ ಡೈರೆಕ್ಟ್ರು, ಸಿಂಗರು. ಭಾಳ ಖುಷಿ ಆಯಿತು ನನಗೆ ಈ ಸಿನಿಮಾ ನೋಡಿ. ಏನಕ್ಕೆ ಅಂತಂದರೆ, ಧರ್ಮ ಇದೆಯಲ್ಲ, ಒಂದೇ ಧರ್ಮ, ಹಿಂದೂ ಮುಸ್ಲಿಂ ಅನ್ನೋದಿಲ್ಲ ಇಲ್ಲಿ, ಒಂದೇ ಧರ್ಮ. ಸಿನಿಮಾದಲ್ಲಿ ಡೈರೆಕ್ಟ್ರು ಆಗಲಿ, ಆ್ಯಕ್ಟರ್ ಆಗಲಿ, ಪ್ರತಿಯೊಬ್ಬ ಆ್ಯಕ್ಟ್ರು ನಾನು ಹೇಳ್ತಿರೋದು, ಮೇನ್ ಎಕ್ಸ್ಪೆಷಲಿ ಡೈರೆಕ್ಟ್ರಿಗೆ ಹೋಗ್ಬೇಕು ಇದನ್ನು. ಆಮೇಲೆ ಲೊಕೇಶನ್ಗಳಾಗಲಿ ಪ್ರತಿಯೊಂದು ಸೂಪರ್ ಆಗಿ ತೆಗ್ದಿದ್ದಾರೆ ಸರ್. ಇಂಥ ಸಿನಿಮಾಗಳಿಗೆ ನೀವು ದಯವಿಟ್ಟು ಮೀಡಿಯಾದವ್ರು ಸಪೋರ್ಟ್ ಮಾಡಬೇಕು. ಬಿಕಾಸ್ ಯಾಕಂದರೆ ಫಸ್ಟ್ ಸಿನಿಮಾ ಹುಡುಗಿದು ಜಯರಾಮ್ ಅಂಕಿತನ್ ನಾನು ಒಂದು 8 ವರ್ಷದಿಂದ ನೋಡ್ಕೊಂಡ್ಬಂದಿದ್ದೀನಿ. ನನ್ನ ತಂಗಿ ಥರ, ಆ ಫ್ಯಾಮಿಲಿನೂ ಅಷ್ಟೇ ಪ್ರೀತಿ ಕೊಡ್ತಾರೆ. ಆ ಹುಡುಗಿನ ದಯವಿಟ್ಟು, ಹೀರೋನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಈ ಸಿನಿಮಾನ ನೀವು ಪ್ರೋತ್ಸಾಹ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಆಮೇಲೆ ಪ್ರತಿಯೊಬ್ಬರ ಜನತೆ, ಯೂತ್ಸ್ ಏನಿದ್ದಾರೆ, ಕಾಲೇಜ್ಗೆ ಓದ್ತಿರೋರು, ಇವಾಗ ಕಾಲೇಜಲ್ಲಿ ಓದ್ತಿರ್ತಾರಲ್ಲ ಸರ್, ಅಂಥವ್ರು ಬಂದು ಸಿನಿಮಾ ನೋಡಬೇಕು. ಆಮೇಲೆ ಹಿಂದೂ ಮುಸ್ಲಿಂ ಅನ್ನೋದಿಲ್ಲ ಇಲ್ಲಿ, ಎಲ್ಲ ಒಂದೇ ಕ್ಲೈಮ್ಯಾಕ್ಸಲ್ಲಿ ತೋರಿಸಿದ್ದಾರೆ, ಎಲ್ಲ ಒಂದೇ. ದಯವಿಟ್ಟು ಹಿಂದೂ ಮುಸ್ಲಿಂ ಅನ್ನೋದು ದಯವಿಟ್ಟು ಇರಬೇಡಿ, ಅರ್ಥ ಆಯ್ತಾ? ಎಲ್ಲ ಒಂದೇ. ಎಲ್ಲರೂ ನಾವು ಹಿಂದೂ ಮುಸ್ಲಿಂ ಅವರೆಲ್ಲ ಒಟ್ಟಿಗೆ ಹೋಗೋಣ, ಮೂವ್ ಮಾಡ್ಕೊಂಡು. ಆಲ್ ದ ವೆರಿ ಬೆಸ್ಟ್ ಸಿನಿಮಾಗೆ. ಒಳ್ಳೇದಾಗಲಿ. ಒಳ್ಳೆ ಸಂದರ್ಭದಲ್ಲಿ ಈ ಚಿತ್ರ ಬಂದಿದೆ. ಎಲ್ಲ ಪ್ರೇಕ್ಷಕರು ನೋಡಿ. ಧರ್ಮ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ, ಅನುಬಂಧ ಮುಖ್ಯ, ಪ್ರೀತಿ ವಿಶ್ವಾಸ ಮುಖ್ಯ. ಆ ಮಾನವೀಯತೆಯಲ್ಲೇ ಧರ್ಮ ಒದಗಿದೆಯೇ ಹೊರತು ಆ ಮಾನವೀಯತೆ ಬಿಟ್ಟು ಧರ್ಮ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಲೊಕೇಶನ್ ಹಾಕೋದು ತುಂಬ ಚೆನ್ನಾಗಿದೆ. ಮಗುಗೆ ಎಂಕರೇಜ್ ಮಾಡಿ ಮುಂದಕ್ಕೆ ಬೆಳೆಯೋ ಒಂದು ದಾರಿ ತೋರಿಸಿ, ಎಲ್ಲರೂ ಸಪೋರ್ಟ್ ಮಾಡಲಿ. ನಾವು ಸಪೋರ್ಟ್ ಮಾಡ್ತೀವಿ, ಎಲ್ಲರೂ ಸಪೋರ್ಟ್ ಮಾಡಿ. ಒಂದು ಪ್ರೀತಿ ವಿಶ್ವಾಸ, ನಮ್ಮ ದೊಡ್ಡವರು ಬೇಕಾಗಿರೋದು ಧರ್ಮ ಮುಖ್ಯ. ಇವೆರಡರ ಮಧ್ಯೆ ನಡೀತಿರುವ ಕೋಲಾಹಲಗಳು ಎಲ್ಲಿಂದ ಯಾವ ರೀತಿ ತಪ್ಪು ನಡೆದಂತ ಯುವತಿಯರು ನೋಡ್ಕೊಂಡು ನಡಿಬೇಕು, ನಮ್ಮ ದೊಡ್ಡವರು ನೋಡ್ಕೋಬೇಕು. ಹೀಗಾಗಿ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಈ ಚಿತ್ರನ ನೋಡಿ ಹರಿಸಿ ಹಾರೈಸಿ. ಈ ಥರ ಮೂವಿ ಬಂದು ಭಾಳ ವರ್ಷ ಆಯಿತು. ಬರೀ ಸ್ಟಂಟ್ಸು, ಫೈಟಿಂಗ್ಸು ಆ ಥರ ಇರುತ್ತೆ. ಅದ್ರ ಬಿಟ್ಟು ಏನು ನಾವೊಂದು 40-50 ಇಯರ್ಸ್ ಬ್ಯಾಕ್ ನೋಡ್ತಾ ಇದ್ವಿ, ಆ ಥರ ಮತ್ತೆ ಒಂದು ರಿಪೀಟ್ ಆಗಿದೆ. ಇದೇ ಥರ ಕಂಟಿನ್ಯೂ ಆಗಲಿ ಅಂತ ನಮ್ಮ ಆಸೆ. ಮಾಡಿದ್ದಾರೆ ನೋಡಿ, ಎಲ್ಲರೂ ಎನ್ಕರೇಜ್ ಮಾಡಿ. ಹಳೆ ಕಾಲದ ಸ್ಟೋರಿ ಚೆನ್ನಾಗಿದೆ, ಜಾತಿ ಇಲ್ಲ, ಈಗಿನ ಮೊಬೈಲ್ ಏನು ಬಳಸಿಲ್ಲ. ನೋಡಿ ಎಲ್ಲರೂ ಖುಷಿ ಪಡಿ. ಇನ್ನೊಬ್ಬರಿಗೂ ಹೇಳಿ, ನನಗೆ ಹಿಂದೂ ಮುಸ್ಲಿಮ್ಸ್ದು ಇದು ಒಂದು ಅದಿಷ್ಟ ಆಯಿತು. ಆಲ್ ಆರ್ ಈಕ್ವಲ್ ಅನ್ನೋದು. ಮತ್ತು ತುಂಬ ಟ್ಯಾಲೆಂಟಿಂದ ಮಾಡಿದ್ದಾರೆ. ಎಕ್ಸ್ಟ್ರಾ ಚಿಕ್ಕ ಮಕ್ಕಳು ಏನು ಹೇಳೋದಕ್ಕೆ ಗ್ರಾಫಿಕ್ಸ್ ಮತ್ತೊಂದು ಏನು ಯೂಸ್ ಮಾಡ್ದೇನೆ ನ್ಯಾಚುರಲಿಟಿ ಇದೆ. ಆದಿಯವರ ಅಜ್ಜಿ ತಾತ ನಾವು ಓವರ್ ಆಲ್ ನ್ಯಾಚುರಲಿಟಿ ಇದೆ. ಇದೇ ಸರ್ ನಡೀತಾ ಇದೆ, ಮುಂದೆ ನಡಿಬಾರ್ದು ಅನ್ನೋ ತೋರ್ಸೋದಕ್ಕೆ ಇದೊಂದು ಗುಡ್ ಎಕ್ಸಾಂಪಲ್. ಎಲ್ಲ ಜಾತಿ ಒಂದೇ ಥರ ಅನ್ಕೊಂಡು ನೋಡ್ಬೇಕಷ್ಟೇ. ಮ್ಯಾಕ್ಸ್ ಅಂತೂ ನಿಜವಾಗೂ ಎಲ್ರಿಗೂ ಕಣ್ಣೀರು ತರಿಸುತ್ತೆ. ಅಷ್ಟು ಚೆನ್ನಾಗಿದೆ ಫಿಲಮ್. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಬರಬೇಕು, ಥಿಯೇಟ್ರಲ್ಲೇ ಬಂದು ಫಿಲಮ್ ನೋಡಬೇಕು. ಇದರಿಂದ ಹೊಸಬ್ರಿಗೂ ಕೂಡ ತುಂಬ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಅಭಿಮಾನಿಗಳು ಒಂದು ಮಾನವ ಸಂಪನ್ಮೂಲಕ್ಕೆ ಒಂದು ಐತಿಹಾಸಿಕ ಕತೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಚಿತ್ರ ಹೆಂಗಪ್ಪ ಅಂತ ಹೇಳಿದ್ರೆ, ನಾನು ಹೆಚ್ಚು, ನಾನು ಕೀಳು, ನಾನು ಮೇಲು ಅನ್ನೋ ಮನೋಭಾವ ಬಿಟ್ಟು ಮನುಷ್ಯನಾಗಿ ಹೆಂಗೆ ಬದುಕಬೇಕು, ಒಬ್ರಿಗೊಬ್ರು ಹೌದಾರ್ಯದಿಂದ ಹೆಂಗಿರಬೇಕು, ನಾವೆಲ್ಲ ಚೆನ್ನಾಗಿದ್ದರೆ ಏನೆಲ್ಲ ಮಾಡಿ ಸಾಧಿಸ್ಬೋದು ಅನ್ನೋದಕ್ಕೆ ಉದಾಹರಣೆಗೆ ಪಿಕ್ಚರ್ ಕಾಗದ ಅಂತ ತೆಗೆದಿದ್ದಾರೆ. ಕಾಗದ ಅಂದರೆ ಬಿಳಿ ಹಾಳೆಯಾಗಿರ್ತದೆ. ಅದರಲ್ಲಿ ನಾವು ಒಳ್ಳೆಯದನ್ನು ಮಾಡ್ಬೋದು, ಕೆಟ್ಟದನ್ನು ಬರಿಬೋದು. ಮನುಷ್ಯ ಒಳ್ಳೆಯದನ್ನು ಬಿಟ್ಟು ಕೆಟ್ಟದನ್ನು ತಗೊಂಡು ದುರಾಲೋಚನೆಯಿಂದ ಹಾಳಾಗೋಗ್ತಾ ಇರೋದಕ್ಕೆ ಒಂದು ಉತ್ತಮ ಸಂದೇಶ ಕೊಟ್ಟಿದ್ದಾರೆ. ಈ ರೀತಿ ಹಾಳಾಗಿ ಹೋಗಬಾರ್ದು.
ನಾವೆಲ್ಲರೂ ಮನುಷ್ಯ ಈ ಭೂಮಿ ಅಲ್ಲ, ನೀವು ಯಾವುದೇ ಭೂಮಿಗೆ ಹೋದ್ರು ಭೂಮಿನೇ, ಕುಡಿಯೋದು ನೀರೇ, ಹಗಲಾದ್ರೆ ಎದ್ದೊಳ್ತೀವಿ, ರಾತ್ರಿ ಆದರೆ ಮಲ್ಕೊಳ್ತೀವಿ. ಈ ಒಂದು ಕಥೆನ ಅರ್ಥ ಮಾಡಿಕೊಂಡು ಮನುಷ್ಯನಾಗಿ ಪ್ರೀತಿಸಬೇಕು, ದ್ವೇಷ ಅಸೂಯೆ ಬಿಡಬೇಕು ಅನ್ನೋದನ್ನ ಚಿತ್ರದಲ್ಲಿ ನಾಯಕಿ ಆಗಲಿ ನಾಯಕ ಆಗಲಿ ಹುನ್ನಾರ ಇಲ್ದಿರ ಸಾರಾಂಶನ ವಾಸ್ತವವಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್. ರಾಜ್ಕುಮಾರ್ ಅಭಿಮಾನಿಗಳು ಅಂಕಿತ ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀವಿ. ಒಳ್ಳೆಯದಾಗಲಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.